ನಾವು ಪ್ರತಿಯೊಬ್ಬೊಬ್ಬರು ಕೂಡ ಪದೇ ಪದೇ ಹೇಳುವಂಥ ಒಂದು ವಾಕ್ಯ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಆದರೆ ನಿಜಕ್ಕೂ ನಾವು ಮರೆತಿಲ್ಲವ ಅಂದರೆ ಒಂದಲ್ಲ ಅನೇಕ ಉಪಕಾರಗಳನ್ನು ಮರೆತು ಬಿಟ್ಟಿದ್ದೇವೆ. ಅದರ ವಿಷಯವಾಗಿ ದೇವರಿಗೆ ಸ್ತೋತ್ರಗಳನ್ನು, ಕೃತಜ್ಞತಾ ಯಜ್ಞಗಳನ್ನು ಸಲ್ಲಿಸುವುದೇ ಇಲ್ಲ. ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಭಾಗವನ್ನು ಈ ರೀತಿ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಗಳನ್ನು ಸಲ್ಲಿಸುವುದಕ್ಕೆ ಪ್ರತ್ಯೇಕಿಸಿಕೊಳ್ಳಿ. ಆ ರೀತಿ ನೀವು ಮಾಡುವಾಗ ಹಳೆಯ ಉಪಕಾರಗಳಾಗಿದ್ದರು, ಎಷ್ಟೋ ವರ್ಷಗಳ ಹಿಂದೆ ದೇವರು ಮಾಡಿದಂಥ ಸಹಾಯಗಳಾಗಿದ್ದರು, ಅದನ್ನು ನೆನೆಸಿ ನೀವು ದೇವರನ್ನು ಸ್ತುತಿಸುವಾಗ, ಕೀರ್ತಿಸುವಾಗ ದೇವರ ಹೃದಯ ಸಂತೋಷ ಪಡುತ್ತದೆ. ಅದು ದೇವರು ನಿಮ್ಮ ಜೀವಿತಗಳಲ್ಲಿ ಇನ್ನೂ ಹೆಚ್ಚಿನ ಉಪಕಾರಗಳನ್ನು, ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಅನುಗ್ರಹಿಸುವುದಕ್ಕೆ ಕಾರಣವಾಗಲಿದೆ. ಆದ್ದರಿಂದ ಉಪಕಾರಗಳನ್ನು ಮರೆತು ಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರಿ. ಜೀವಿತವು ನಿಶ್ಚಯವಾಗಿ ಆಶೀರ್ವದಿಸಲ್ಪಡಲಿದೆ.